ಅರ್ಧರಾತ್ರಿಯಲ್ಲಿ ಬಜ್ಜಿ. ಆ ದಿನ ಸಂಜೆ ಸಮಯ ವಾತಾವರಣ ತುಂಬಾನು ಚೆನ್ನಾಗಿತ್ತು. ತಂಪಾದ ಗಾಳಿನೂ ಬೀಸ್ತಾ ಇತ್ತು. ಆವಾಗ್ಲೇ ಟುನಿಗು ಬಜ್ಜಿ ಅವಳ ಮನೆಯಲ್ಲಿ ಬಿಸಿ ಬಿಸಿ ಮೆಣಸಿನ ಬಜ್ಜಿನ ಹಾಕ್ತಾ ಇದ್ಲು. ಆ ವಾಸನೆ ಊರಿಡೀ ಹರಡ್ತಾ ಇತ್ತು. ಆವಾಗ್ಲೇ ಪಕ್ಕದ ಮನೆಯಲ್ಲಿದ್ದ ಚೋಟೆಗಿಳಿ ತಕ್ಷಣ ಟುನಿಗು ಬಜ್ಜಿಯ ಮನೆಗೆ ಬಂದ್ಲು. ಅವರಿಬ್ರು ಕೂತ್ಕೊಂಡು ಬಜ್ಜಿ ತಿನ್ಕೊಂಡು ಮಾತಾಡ್ತಾ ಇದ್ರು. ಹೀಗಿರುವಾಗ ಪಕ್ಕದ ಮನೆಯಲ್ಲಿ ವಾಸ ಮಾಡ್ತಾ ಇದ್ದ ಚಿಚುಕಾಗೇನು ಟುನಿಯ ಮನೆಗೆ ಬರ್ತಾ ಇದ್ಲು. ಆವಾಗ ಚೋಟು ಟುನಿ ಹತ್ರ, ಹಬ್ಬ ತುನಿ, ನೀನು ಮಾಡಿರುವ ಈ ಮೆಣಸಿನಕಾಯಿ ಬಜ್ಜಿ ಈ ಕ್ಲೈಮೇಟಿಗೆ ಖಾರ ಖಾರವಾಗಿ ತುಂಬಾನೇ ಚೆನ್ನಾಗಿದೆ. ಅದೇ ರೀತಿ ಹಿಟ್ಟನ್ನು ಕೂಡ ತುಂಬಾ ಹದವಾಗಿ ಮಾಡಿದೀಯ. ಇದು ತುಂಬಾ ಕ್ರಿಸ್ಪಿಯಾಗಿ ಸೂಪರ್ ಆಗಿದೆ. ಟುನಿ ನಗುತ್ತಾ, ಥ್ಯಾಂಕ್ ಯು ಚೋಟು. ಮಕ್ಕಳು ಬರುವ ಸಮಯ ಆಯ್ತಲ್ವಾ, ಅದಕ್ಕೇನೆ ಈ ಸಮಯಕ್ಕೆ ಮಾಡಿಟ್ಟಿದೀನಿ. ಒಳ್ಳೆ ಸಮಯಕ್ಕೇನೆ ಬಂದಿದೀಯ. ಸರಿ, ನೀನ್ ಬಂದಿದೀಯಲ್ಲ, ಇನ್ನು ಸ್ವಲ್ಪ ಹಿಟ್ಟಿದೆ, ಮಾಡ್ತೀನಿ. ಆವಾಗ್ಲೇ ಚಿಚುಕಾಗೆ ಒಳಗಡೆ ಬಂದು, ಹಬ್ಬ, ಈ ಸ್ಮೆಲ್ಲು ಎಲ್ಲಿಂದ ಬರ್ತಾ ಇದೆ ಅಂತ ಹುಡ್ಕೊಂಡ್ ಬಂದ್ರೆ ಮಹಾರಾಣಿ ನಮ್ಮ ತುನಿ ಮನೆಯಿಂದ. ಹಾ, ನನಗ್ ಕೊಡದೆ ನೀವಿಬ್ರೇ ತಿನ್ನಕ್ಕೆ ಕೂತಿದೀರಾ, ನನಗೆ ಇಲ್ವಾ? ಟುನಿ ನಗುತ್ತಾ, ಅಯ್ಯೋ ಚಿಚ್ಚು, ನಿನ್ನ ಕರಿಯದೆ ನಾವು ತಿಂತೀವ? ನಿನ್ಗೇನು ಬಜ್ಜಿ ತಾನೆ ಬೇಕು? ಇನ್ನು ಹಿಟ್ಟು ಇಟ್ಟಿದೀನಿ, ಬಾ ಬಂದ್ ಕೂತ್ಕೋ, ನಿನ್ಗೆ ಬಿಸಿ ಬಿಸಿ ಮಾಡ್ಕೊಡ್ತೀನಿ. ಚಿಚು ಆ ಪ್ಲೇಟಲ್ಲಿದ್ದ ಮೆಣಸಿನಕಾಯಿ ಬಜ್ಜಿನ ತಿನ್ನೋಡಿ, ತುನಿ ಚೆನ್ನಾಗಿದೆ, ಆದ್ರೆ ಸ್ವಲ್ಪ ಉಪ್ಪು ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಮೆಣಸಿನ್ಕಾಯಿ ಸ್ವಲ್ಪ ಗಿಡ್ಡ ಇದ್ದಿದ್ರೆ ಆಗ್ತಿತ್ತು. ಚೋಟು ಕೋಪದಿಂದ, ಏನೇ ಚಿಚ್ಚು, ಚೆನ್ನಾಗಿದ್ರು ಏನೋ ಒಂದು ಹೇಳ್ತೀಯ, ನಮಗೆ ಇಷ್ಟ ಆಯ್ತು. ಅದಕ್ಕೆ ಚಿಚು, ನಿಮಗೆ ಚೆನ್ನಾಗಿದ್ದಿರ್ಬೋದು, ಆದ್ರೆ ನನಗೆ ಇಷ್ಟ ಆಗಿಲ್ಲ. ತುನಿ ಬಜ್ಜಿನ ಏನೋ ಚೆನ್ನಾಗ್ ಮಾಡಿದಾಳೆ, ಆದ್ರೆ ನಾನ್ ಬಜ್ಜಿ ಮಾಡೋದು ನೀವಿಬ್ರು ತಿನ್ಲಿಲ್ಲ ಅಲ್ವಾ? ಅದರ ರುಚಿನೇ ಬೇರೆ ರೀತಿ ಇರುತ್ತೆ. ಪಟ್ನದಿಂದ ಅದಕ್ಕೋಸ್ಕರ ಏನೇನೋ ಮಸಾಲ ಹಾಕಿ ಮಾಡದ್ ನಾನು ಪಟ್ನದಿಂದ ತಂದಿರುವ ಸೀಕ್ರೆಟ್ ಮಸಾಲ ಮಿಕ್ಸ್ ಮಾಡ್ತೀನಿ. ನಾನು ಬಜ್ಜಿನ ಎಣ್ಣೆಯಲ್ಲಿ ಹಾಕುವಾಗ ಅದರ ಬೇಯುವ ಸ್ಮೆಲ್ಲಿಗೆ ಹೊಟ್ಟೆ ತುಂಬಿ ಹೋಗುತ್ತೆ. ನಾನ್ ಬಜ್ಜಿ ಮಾಡುವ ಸ್ಟೈಲಿಗೆ ನೀವ್ ಯಾರು ಕೂಡ ನನ್ನ ಹತ್ತಿರ ನಿಲ್ಲಿಕ್ಕೆ ಸಾಧ್ಯವಿಲ್ಲ. ಟುನಿಗು ಬಜ್ಜಿ ಆಶ್ಚರ್ಯದಿಂದ, ಹೌದಾ ಚಿಚ್ಚು, ನೀನು ಅಷ್ಟು ಚೆನ್ನಾಗ್ ಮಾಡ್ತೀಯಾ? ಪರವಾಗಿಲ್ವೇ? ಆದ್ರೆ ಒಂದಿನ ಕೂಡ ನಿನ್ ಕೈ ಅಡುಗೆ ರುಚಿ ನಮಗೆ ತೋರಿಸ್ಲೇ ಇಲ್ಲ. ಆವಾಗ ಚಿಚುಕಾಗೆ ನಗುತ್ತಾ, ಅದೇನೋ ತುನಿ, ಈ ಊರಲ್ಲಿ ನನ್ನ ಟ್ಯಾಲೆಂಟ್ ನ ತೋರಿಸುವ ಅವಕಾಶನೇ ಸಿಗ್ಲಿಲ್ಲ. ಯಾವಾಗ್ಲಾದ್ರೂ ಫ್ರೀ ಆಗಿ ಇರುವಾಗ ನನ್ ಮನೆಗ್ ಬನ್ನಿ, ಮಾಡಿಕೊಡ್ತೀನಿ. ಸರಿ, ಇವಾಗ ನನಗೆ ಕೆಲ್ಸ ಇದೆ, ನಾನು ಹೊರಡ್ತೀನಿ. ಬರ್ಲಾ? ಇನ್ನೊಂದಿನ ಮಾಡೋಣ. ಹಾಗಂತ ಮಾತಾಡಿ ಚಿಚುಕಾಗೆ ಅಲ್ಲಿಂದ ಹೋದ್ಲು. ಹೀಗೆ ಕೆಲವು ದಿನಗಳು ಹೋಯ್ತು. ಒಂದಿನ ಚೋಟಿಗಿಳಿ ಬೆಳಗ್ಗೆ ಉಳಿದಿರುವ ಇಡ್ಲಿ ಹಿಟ್ಟಲ್ಲಿ ಸ್ವಲ್ಪ ಅಪ್ಪನ ತಯಾರು ಮಾಡ್ತಾ ಇದ್ಲು. ಟುನಿ ಹಾಗೂ ಚಿಚುನ ಬೆಳಿಗ್ಗೆ ತಿಂಡಿಗೆ ಅವಳ ಮನೆಗೆ ಕರ್ದಿದ್ಲು. ಆವಾಗ ಇಬ್ರು ಕೂಡ ಅಪ್ಪನ ತಿಂತಾ ಇದ್ರು. ಚೋಟು, ಅಪ್ಪ ನೀನು ತುಂಬಾ ಚೆನ್ನಾಗಿ ಮಾಡಿದೀಯ. ಒಳಗೆ ಮೆದು ಮೆದುವಾಗಿ, ಹೊರಗಡೆ ಕ್ರಿಸ್ಪಿಯಾಗಿ. ತೆಂಗಿನಕಾಯಿ ಚಟ್ನಿ ಕೂಡ ತುಂಬಾನೇ ಸೂಪರ್ ಆಗಿದೆ. ಆವಾಗ ಚೋಟು ಖುಷಿಯಾಗಿ, ಹೌದು ತುನಿ, ನಮ್ಮ ಬನ್ನುಗೆ ಅಪ್ಪಮ್ಮಂದ್ರೆ ತುಂಬಾ ಇಷ್ಟ. ಅದಕ್ಕೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿದ್ರೆ ತುಂಬಾ ಚೆನ್ನಾಗಿ ತಿಂತಾನೆ. ಆವಾಗ ಚಿಚುಕಾಗಿ ತಿನ್ಕೊಂಡು, ಚೋಟು ಚೆನ್ನಾಗಿದೆ, ಆದ್ರೆ ನೀನು ಮಾಡಿರುವ ಅಪ್ಪಮ್ಮಲ್ಲಿ ಈರುಳ್ಳಿ ಮೆಣಸಿನ್ಕಾಯಿನ ನೀನ್ ಚೆನ್ನಾಗಿಯೇ ಹಾಕಿಲ್ಲ. ಇದೇ ನಾನ್ ಮಾಡಿದ್ರೆ ಇದಕ್ಕೆ ಇನ್ನೊಂಚೂರು ಈರುಳ್ಳಿ, ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ತುಂಬಾ ಗರಂ ಗರಂ ಆಗಿ ಖಾರವಾಗಿ ಮಾಡ್ತೀನಿ. ಒಳಗೆ ಕ್ರಿಸ್ಪಿಯಾಗಿ, ಹೊರಗೆ ಎಣ್ಣೆಯಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಈ ಊರಲ್ಲಿ ನನ್ನ ಅಡ್ಗೆ ಮುಂದೆ ನನಗೆ ಪೈಪೋಟಿಯಾಗಿ ಬರ್ಲಿಕ್ಕೆ ಈ ಊರಲ್ಲಿ ಯಾರು ಇಲ್ಲ ಗೊತ್ತಾ? ನನ್ನ ಅಡಿಗೆ ಕೈ ರುಚಿ ನೋಡಿ ಶಾಕ್ ಆಗ್ಬೇಕು. ಏನ್ ಚಿಚ್ಚು, ಅವತ್ತು ನನ್ ಮನೆಯಲ್ಲಿ ಮೆಣಸಿನ್ಕಾಯಿ ಬಜ್ಜಿನ ತಿನ್ಬಿಟ್ಟು ನಾನೇ ಬೆಸ್ಟ್ ಅಂತ ಹೇಳ್ದೆ. ಇವತ್ತು ಚೋಟು ಮನೆಯಲ್ಲಿ ಅಪ್ಪಂ ತಿಂದು ನೀನೇ ಬೆಸ್ಟ್ ಅಂತೀಯ. ಆವಾಗ ಚಿಚ್ಚು, ತುನಿ, ನಾನ್ ಹೇಳೋದೇನೋ ನಿಜನೇ, ಆದ್ರೆ ನಾನ್ ಹೇಳಿದ್ರೆ ಇವಳು ಯಾವಾಗ್ಲೂ ಹೀಗೆ ಹೇಳೋದು ಅಂತ ಹೇಳ್ತೀರಾ. ಒಂದಲ್ಲ ಒಂದಿನ ನಿಮಗೂ ಗೊತ್ತಾಗುತ್ತೆ. ನೀವು ವೆಯ್ಟ್ ಮಾಡಿ, ಆದಷ್ಟು ಬೇಗ ನನ್ ಕೈ ರುಚಿನ ನಿಮ್ಗೆ ತೋರಿಸ್ತೀನಿ. ಹಾಗೆ ಕೆಲವು ವಾರಗಳು ಕಳೀತು. ಆ ದಿನ ಸಂಜೆ ವಾತಾವರಣ ಬದಲಾಯಿತು. ಆಕಾಶದಲ್ಲಿದ್ದ ಮೋಡಗಳು ಎಲ್ಲಾನು ದಟ್ಟವಾದ ಕಪ್ಪು ಬಣ್ಣಕ್ಕೆ ಬದಲಾಯಿತು. ಗುಡುಗು ಮಿಂಚು ಎಲ್ಲಾನು ಬಂತು. ತಂಪಾದ ಗಾಳಿ ಬೀಸ್ತಾ ಇತ್ತು. ಆವಾಗ್ಲೇ ಹೊರಗಡೆ ಆಟಾಡ್ತಾ ಇದ್ದ ಬುಜ್ಜಿ ಹಾಗೂ ಬನ್ನು ಮನೆಗ್ ಹೋದ್ರು. ಬುಜ್ಜಿಗು ಬಚ್ಚಿ ಅವಳ ತಾಯಿ ಹತ್ರ, ಅಮ್ಮ, ಹೊರಗಡೆ ಕ್ಲೈಮೇಟ್ ತಂಪಾಗಿ ಬದಲಾಗಿದೆ. ಆಕಾಶವೆಲ್ಲ ಕಪ್ಪು ಮೋಡದಿಂದ ಕೂಡಿದೆ ಅಮ್ಮ. ಇವಾಗ ಜೋರಾದ ಮಳೆ ಬರ್ಬೋದು. ನನಗೂ ತುಂಬಾ ಚಳಿ
ಆಗ್ತಿದೆ. ನನಗೆ ಬಿಸಿ ಬಿಸಿ ಕ್ರಿಸ್ಪಿಯಾಗಿ ಏನಾದ್ರೂ ತಿನ್ಬೇಕು ಅನ್ಸುತ್ತೆ. ಮೆಣಸಿನಕಾಯಿ ಬಜ್ಜಿ, ಆಲೂ ಬೋಂಡ ಏನಾದ್ರೂ ಮಾಡ್ಕೊಡಿ. ಆದ್ರೆ ಟೊನಿ ತುಂಬಾನು ಸುಸ್ತಾಗಿದ್ಲು. ಅಯ್ಯೋ ಬುಜ್ಜಿ, ಇವತ್ತು ನನ್ನಿಂದ ಆಗಲ್ಲಮ್ಮ. ಬೆಳಿಗ್ಗೆಯಿಂದ ಹೊಲದಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿ ಮಾಡಿ ಮೈಕೈ ಎಲ್ಲ ತುಂಬಾ ನೋವಾಗುತ್ತೆ. ಇವಾಗ ಹಿಟ್ಟನ್ನು ಕಲಸಿ ನಿನಗೆ ಬಜ್ಜಿ ಮಾಡಿ ಕೊಡೋದು ಅಂದ್ರೆ ಆಗದ ಕೆಲಸ. ಆವಾಗ ಬುಜ್ಜಿ ಬೇಜಾರಿಂದ, ಅಮ್ಮ ಪ್ಲೀಸ್ ಅಮ್ಮ, ಈ ಚಳಿಗೆ ನನ್ನಿಂದ ಸಾಂಬಾರ್ ಅಡಿಗೆನ ತಿನ್ನಕ್ಕಾಗಲ್ಲ. ಏನಾದ್ರೂ ಕ್ರಿಸ್ಪಿಯಾಗಿ ತಿನ್ಬೇಕು ಅನ್ಸುತ್ತೆ. ನನ್ಗೋಸ್ಕರ ಮಾಡಿ ಕೊಡಮ್ಮ ಪ್ಲೀಸ್. ಟೊನಿ ಸ್ವಲ್ಪ ಕೋಪದಿಂದ, ಬುಜ್ಜಿ, ನಾನು ಹೇಳ್ತಾ ಇದ್ದೀನಲ್ವಾ, ನನ್ನಿಂದ ಆಗೋದಿಲ್ಲ. ನನಗೆ ಯಾಕೋ ಮೈಕೈ ನೋವಾಗ್ತಿದೆ, ಜ್ವರ ಬರುವ ರೀತಿ ಅನ್ನಿಸ್ತಿದೆ ಅಂತ. ನೀನ್ ಹೋಗಿ ಇವತ್ತು ಏನಿದೆಯೋ ಅದನ್ನ ತಿನ್ಕೊಂಡ್ ಮಲ್ಕೋ ಹೋಗು. ಟುನಿ ಬೇಜಾರಿಂದ ಮನೆ ಹೊರಗಡೆ ಬಂದು ಕೂತ್ಕೊಂಡಿದ್ಲು. ಸರಿಯಾಗಿ ಆ ಸಮಯದಲ್ಲೇ ಪಕ್ಕದ ಮನೆಯಲ್ಲಿದ್ದ ಬನ್ನು ಕೂಡ ಅವನ್ ತಾಯಿ ಜೊತೆ ಜಗಳ ಮಾಡ್ತಾ ಇದ್ದ. ತುನಿ ಮಮ್ಮಿ, ನೋಡಿದ್ರ ಹೊರಗಡೆ ವಾತಾವರಣ ಎಷ್ಟೊಂದು ತಂಪಾಗಿದೆ ಅಂತ. ನನಗೆ ಬಿಸಿ ಬಿಸಿ ಈರುಳ್ಳಿ ಪಕೋಡ, ಬೋಂಡ ಅಂತ ಏನಾದ್ರೂ ಬೇಗ ನನ್ಗೋಸ್ಕರ ಮಾಡ್ಕೊಡಿ. ಆವಾಗ ಚೋಟು ಬನ್ನು ಹತ್ರ, ಅಯ್ಯಯ್ಯೋ, ಏನೋ ಬನ್ನು, ಏನೋ ಒಂದ್ ಕಿರ್ಚ್ಕೊಂಡ್ ಕೂತಿದೀಯಾ. ನಾನ್ ನಿನ್ಗೆ ನೀನ್ ಕೇಳೋದು ಮಾಡಿಕೊಡಲ್ಲ ಅಂತ ಹೇಳೋದಿಲ್ಲ. ಮನೆಯಲ್ಲಿ ಈರುಳ್ಳಿದೆ, ಹಿಟ್ಟಿದೆ, ಆದ್ರೆ ಅದನ್ನ ಮಾಡ್ಲಿಕ್ಕೆ ಎಣ್ಣೆ ಇಲ್ಲ. ಹೊರಗಡೆ ಹೋಗಿ ತರೋಣ ಅಂದ್ರೆ ಮಳೆ ಬೇರೆ ಬೀಳ್ತಿದೆ. ಅದಕ್ಕೆ ಬನ್ನು, ಯಾವಾಗ ನೋಡಿದ್ರು ಮಾಡ್ಕೊಡಕ್ಕೆ ಏನಾದ್ರೂ ಒಂದು ಕಾರಣ ಹೇಳ್ತಾನೆ ಇರ್ತೀರಾ. ನನ್ನ ಫ್ರೆಂಡ್ಸ್ ಎಲ್ಲ ಅವ್ರ ಮನೆಯಲ್ಲಿ ಬಿಸಿ ಬಿಸಿ ಕ್ರಿಸ್ಪಿಯಾಗಿ ಮಾಡ್ಕೊಂಡ್ ತಿಂತಾರೆ. ನಾನ್ ಮಾತ್ರ ಹೊಟ್ಟೆನ ಬದಲಾಯಿಸ್ಕೋಬೇಕಾ? ಚೋಟು ಕೋಪದಿಂದ, ಏಯ್ ಬಾಯ್ ಮುಚ್ಚೋ. ಮನೆಯಲ್ಲಿ ಎಣ್ಣೆ ಇಲ್ಲದಿದ್ರೆ ಹೇಗೆ ನಾವು ಮಾಡಿಕೊಡೋದು? ನಾಳೆ ಮಾರ್ಕೆಟಿಗೆ ಹೋಗೋಗ ಮಾಡ್ಕೊಡ್ತೀನಿ, ಹೋಗಿ ಮುಚ್ಕೊಂಡ್ ಮಲ್ಕೋ. ಬನ್ನು ಕೂಡ ಮುಖ ತಿರುಗಿಸ್ಕೊಂಡು ಮನೆಯಿಂದ ಹೊರಗಡೆ ಬಂದು ನಿಂತ್ಕೊಂಡಿದ್ದ. ಆವಾಗ ಪಕ್ಕದ ಮನೆಯಲ್ಲಿ ಬುಜ್ಜಿ ಕೂಡ ಹೊರಗಡೆ ಬಂದು ನಿಂತ್ಕೊಂಡಿರೋದನ್ನ ನೋಡಿ ಅವನಿಗೆ ಪ್ರಾಬ್ಲಮ್ ಏನಂತ ಅರ್ಥ ಆಯ್ತು. ಇಬ್ರು ತುಂಬಾನು ಬೇಜಾರಿಂದ ಅವ್ರ ಮನೆ ಹೊರಗಡೆ ವರಾಂಡದಲ್ಲಿ ಕೂತ್ಕೊಂಡಿದ್ರು. ಸ್ವಲ್ಪ ಸಮಯದಲ್ಲಿ ಚೋಟುಗಿಳಿ ಹಾಗೂ ಟೊನಿಗುಬ್ಬಚ್ಚಿನ ಮನೆಯಿಂದ ಹೊರಗಡೆ ಬಂದು ಮಕ್ಕಳನ್ನ ನೋಡಿ ಅವರು ಕೂಡ ಮನ್ಸಲ್ಲಿ ತುಂಬಾನೇ ಬೇಜಾರ್ ಮಾಡ್ಕೊಂಡ್ರು. ಏನ್ ಚೋಟು, ಬನ್ನು ಕೋಪ ಮಾಡ್ಕೊಂಡು ಹೊರಗ್ ಬಂದ್ ಕೂತಿದಾನ? ಬುಜ್ಜು ಕೂಡ ಕೇಳಿದ್ಲು, ನನ್ನಿಂದ ಆಯ್ತದ, ಅದಕ್ಕೆ ಆಗಲ್ಲ ಅಂತ ಹೇಳ್ದೆ. ಇವನು ಕೂಡ ಈರುಳ್ಳಿ ಪಕೋಡ ಕೇಳ್ತಾ ಇದ್ದಾನೆ. ಮನೆಯಲ್ಲಿ ಎಣ್ಣೆ ಇಲ್ಲ. ನನಗೂ ಇವ್ರನ್ನ ನೋಡಿದ್ರೆ ಬೇಜಾರಾಗುತ್ತೆ, ಆದ್ರೆ ಏನ್ ಮಾಡೋದು? ಹೊರಗಡೆ ಅಂಗಡಿ ಎಲ್ಲ ಮುಚ್ಚಿಬಿಟ್ಟಿದ್ದಾರೆ. ನಾಳೆ ಮಾಡ್ಕೊಡ್ತೀನಿ ಅಂದ್ರೆ ಕೇಳೋದಿಲ್ಲ. ಆವಾಗ ಟೊನಿ ಯೋಚನೆ ಮಾಡಿ, ಚೋಟು, ನನಗೆ ಒಂದು ಐಡಿಯಾ ಬಂದಿದೆ. ಆ ಚಿಚ್ಚುಕ್ಕಾಗೆ ಯಾವಾಗ ನೋಡಿದ್ರು ನಾವು ಅಡಿಗೆ ಮಾಡುವಾಗ ನಾನು ಅದು ಚೆನ್ನಾಗ್ ಮಾಡ್ತೀನಿ, ಇದು ಚೆನ್ನಾಗ್ ಮಾಡ್ತೀನಿ ಅಂತ ನಮ್ ಜೊತೆ ಏನಾದ್ರೂ ಒಂದು ಹೇಳ್ತಾ ಇರ್ತಾಳಲ್ವಾ. ಇವತ್ತು ನಾವು ಚಿಚ್ಚುವಿನ ಮನೆಗೆ ಹೋಗಿ ಅವಳ ಜೊತೆ ಮಕ್ಕಳಿಗೆ ಬೇಕಾದ ಬಜ್ಜಿ, ಬೋಂಡ, ಪಕೋಡ ಎಲ್ಲವನ್ನು ಮಾಡಿಕೊಡ್ಲಿಕ್ಕೆ ಹೇಳೋಣ. ಮಾಡಿಕೊಡದಿದ್ರೆ ಅವಳ ಗೌರವ ಹೋಗುತ್ತೆ. ಹಾಗೆ ಮಾಡಿಕೊಟ್ರೆ ಮಕ್ಕಳು ಕೇಳಿದಂಗೆ ಕ್ರಿಸ್ಪಿಯಾದ ಆಹಾರ ಪದಾರ್ಥಗಳು ಸಿಗುತ್ತೆ. ಅವರು ಕೂಡ ಖುಷಿಯಾಗಿರ್ತಾರಲ್ವಾ. ಅದನ್ನು ಕೇಳಿ ಚೋಟು ನಗುತ್ತಾ, ಸರಿಯಾಗಿ ಹೇಳ್ದೆ ತುನಿ. ಯಾವಾಗ ನೋಡಿದ್ರು ಚಿಚ್ಚು ನಮ್ಮ ಮುಂದೆ ಅವಳ ಅಡಿಗೆ ಬಗ್ಗೆ ಹೆಮ್ಮೆಯಿಂದ ಮಾತಾಡ್ತಾಳಲ್ವಾ. ಇವತ್ತು ಅವಳ ಮನೆಗೆ ಹೋಗಿ ಅಡಿಗೆ ಮಾಡಕ್ ಕೇಳೋಣ. ಬನ್ನು, ತುನಿ, ಬನ್ನಿ. ಇವತ್ತು ಚಿಚ್ಚು ಆಂಟಿ ಮನೆಗೆ ಹೋಗಿ ನಿಮಗೆ ಬೇಕಾದ ಬಜ್ಜಿ, ಬೋಂಡ ಮಾಡ್ಕೊಂಡ್ ತಿನ್ನೋಣ. ರಾತ್ರಿ 11 ಗಂಟೆ ಸಮಯ. ಚೋಟುಗಿಳಿ ಹಾಗೂ ಟೊನಿಗುಬ್ಬಚ್ಚಿ, ಬುಜ್ಜಿ, ಬನ್ನು 4 ಜನನು ಚಿಚುಕಾಗಿಯ ಮನೆ ಹತ್ತಿರ ಹೋದ್ರು. ಮನೆ ಹೊರಗಡೆ ನಿಂತ್ಕೊಂಡು ಟೊನಿ, ಚಿಚ್ಚು, ಓ ಚಿಚ್ಚು, ಬಾಗಿಲು ತೆಗಿ ಬೇಗ. ನಿದ್ರೆ ಮಾಡ್ತಿದ್ದ ಚಿಚ್ಚು ಎದ್ದು, ಹಬ್ಬಬ್ಬಬ್ಬಾ, ಯಾರಿದು ಈ ಸಮಯದಲ್ಲಿ? ಮರ್ಯಾದೆ ಇಲ್ವಾ? ಅರೆ ತುನಿ, ನೀನಾ? ಚೋಟು, ಮಕ್ಕಳು ಎಲ್ಲರೂ ಬಂದಿದ್ದೀರಾ, ಅದು ಈ ಸಮಯದಲ್ಲಿ? ಏನ್ ವಿಷಯ? ಚಿಚ್ಚು, ಇವತ್ತು ವಾತಾವರಣ ತುಂಬಾನೇ ತಂಪಾಗಿದೆ ಅಲ್ವಾ. ಮನೆಯಲ್ಲಿ ಮಾಡ್ಲಿಕ್ಕೆ ನಮ್ಮನೇಲಿ ಏನೂ ಇಲ್ಲ. ಮಕ್ಳೇನೋ ಬಜ್ಜಿ, ಬೋಂಡ ಅಂತ ಕೇಳ್ತಾರೆ. ನೀನು ಚೆನ್ನಾಗಿ ಅಡಿಗೆ ಮಾಡ್ತೀಯಲ್ವಾ? ಹೌದು ಚಿಚ್ಚು, ನೀನು ಮೊನ್ನೆ ಹೇಳ್ದೆ ಅಲ್ವಾ, ನೀನು ಬಜ್ಜಿ, ಬೋಂಡನ ತುಂಬಾ ಚೆನ್ನಾಗಿ ಮಾಡ್ತೀಯ ಅಂತ. ಮಕ್ಳು ಕೂಡ ಅದನ್ನೇ ಕೇಳ್ತಾ ಇದ್ದಾರೆ. ನಮ್ ಮನೆಯಲ್ಲಿ ಮಾಡ್ಲಿಕ್ಕೆ ಎಣ್ಣೆ ಇಲ್ಲ, ಅದಕ್ಕೆ ನಿನ್ ಮನೆಗೆ ಕರ್ಕೊಂಬಂದಿದೀವಿ. ನೀನ್ ಮಾಡ್ಕೊಡ್ತೀಯಾ? ದಯವಿಟ್ಟು ಮಕ್ಳಿಗೋಸ್ಕರ ಆ ಬಜ್ಜಿ, ಬೋಂಡನ ಮಾಡ್ಕೊಟ್ಬಿಡೆ. ಚಿಚುಗೆ ಒಂದು ಕ್ಷಣ ಹೃದಯನೇ ನಿಂತು ಹೋದ ಹಾಗೆ ಇತ್ತು. ಏನು ಇವಾಗ್ಲ ಅರ್ಧ ರಾತ್ರಿಯಲ್ಲಿ ಬಜ್ಜಿ, ಬೋಂಡ ಅಂತ ಮಾಡಕ್ ಕೇಳ್ತಿದ್ರ? ನಿಮ್ಗೇನಾದ್ರೂ ತಲೆ ಕೆಟ್ಟಿದ್ಯಾ ಏನು? ಚೋಟು ತಮಾಷೆಗೋಸ್ಕರ, ಏನ್ ಚಿಚ್ಚು, ಅವತ್ತು ನೀನ್ ಅಡಿಗೆ ತುಂಬಾ ಚೆನ್ನಾಗಿ ಮಾಡ್ತೀನಿ ಅಂತ ಹೆಮ್ಮೆಯಿಂದ ಹೇಳ್ಕೊಂಡೆ. ಇವಾಗ ಏನೋ ಆಗಲ್ಲ ಅಂತ ಹೇಳ್ತೀಯ. ಆಗದಿದ್ರೆ ಹೇಳ್ಬಿಡು, ಸುಮ್ನೆ ಯಾಕೆ ಅವತ್ತು ಅರಿಸ್ಕೊಂಡೆ? ಚಿಚ್ಚು ಮರ್ಯಾದೆ ಹೋಗುತ್ತೋ ಅನ್ನುವ ಭಯದಲ್ಲಿ,
ಚೋಟು, ನನ್ನಿಂದ ಮಾಡ್ಕೊಡಕ್ಕಾಗಲ್ಲ ಅಂತ ಏನೂ ಇಲ್ಲ. ಅರ್ಧ ರಾತ್ರಿಯಲ್ಲಿ ನಿದ್ರೆಯಿಂದ ಎಬ್ಬಿಸ್ಬಿಟ್ರಿ ಅಂತ ಹಾಗೆ ಹೇಳ್ದೆ. ಸರಿ ಸರಿ, ನೀವ್ ಹೋಗಿ ಹೊರಗಡೆ ಕೂತ್ಕೊಳ್ಳಿ. ನಾನು ಅರ್ಧ ಗಂಟೆಯಲ್ಲೇ ನಿಮ್ಗೆ ಬೇಕಾದ ಬಜ್ಜಿ ಬೋಂಡ ಎಲ್ಲವನ್ನೂ ಮಾಡಿ ತರ್ತೀನಿ. ಟುನಿ ಚೋಟು ಇಬ್ರು ಕೂಡ ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಹೋಗಿ ವರಾಂಡದಲ್ಲಿ ಕೂತ್ಕೊಂಡಿದ್ರು. ಮನೆ ಬಾಗಿಲನ್ನ ಹಾಕೊಂಡು ಚಿಚುಕಾಗೆ ಅಡಿಗೆ ಮನೆಯೊಳಗಡೆ ಹೋದ್ಲು. ಏನ್ ಮಾಡುದು ಅಂತ ಅವಳಿಗೆ ಏನೂ ಗೊತ್ತಾಗ್ಲಿಲ್ಲ. ಅಯ್ಯೋ ದೇವ್ರೆ, ಏನಪ್ಪಾ ಮಾಡುದು ಅಂತ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಂಡಿದ್ಲು. ಅಯ್ಯೋ ದೇವ್ರೇ, ಅವತ್ತು ನನ್ ಬಾಯಿ ಕೊಟ್ಟು ನಾನೇ ಇವತ್ತು ಹಳ್ಳಕ್ಕೆ ಬಿದೋಗಿದ್ದೀನಿ. ನನಗೆ ಅನ್ನ ಮಾಡಕ್ಕೆ ಸರಿಯಾಗಿ ಗೊತ್ತಾಗಲ್ಲ, ಅಂತದ್ರಲ್ಲಿ ಇವತ್ತು ನಾನು ಬಜ್ಜಿ ಬೋಂಡ ಮಾಡೋದ. ಅಯ್ಯಯ್ಯೋ, ಆ ಹಿಟ್ನ ಹೇಗೆ ಕಲ್ಸೋದು ಅಂತಾನೆ ನನಗ್ ಗೊತ್ತಿಲ್ಲ. ಇವಾಗ ನಾನ್ ಮಾಡ್ಕೊಡದಿದ್ರೆ ಆ ತುನಿ ಚೋಟು ಊರೆಲ್ಲ ಹೋಗಿ ಡಂಗೂರ ಸಾರಿಸ್ತಾರೆ. ಅಯ್ಯೋ ದೇವ್ರೇ. ಆವಾಗ್ಲೇ ಚಿಚುಕಾಗಿಗೆ ಇದ್ದಕ್ಕಿದ್ದಂತೆ ಒಂದ್ ಐಡಿಯಾ ಸಿಕ್ತು. ಆವಾಗ ಚಿಚು ಅವಳ ಮನ್ಸಲ್ಲಿ, ಮೊನ್ನೆ ನಾನ್ ಮಾರ್ಕೆಟಿಗೆ ಹೋಗುವಾಗ ಪಟ್ನದಿಂದ ಅಡುಗೆ ಬಜ್ಜಿ ಬೋಂಡ ಎಲ್ಲ ಹೇಗೆ ಮಾಡೋದು ಅಂತ ಪುಸ್ತಕನ ತಂದಿದೀನಿ ಅಲ್ವಾ, ಅದು ಎಲ್ಲಿದೆ ಅಂತ ಹುಡುಕ್ತೀನಿ, ಅದ್ರಲ್ಲಿ ಇದೆ ಅಲ್ವಾ. ಚಿಚುಕಾಗೆ ಮನೇಲಿದ್ದ ಎಲ್ಲ ಜಾಗನೂ ಹುಡುಕಿ ಆ ಹಳೆಯ ಪುಸ್ತಕ ಎಲ್ಲಿದೆ ಅಂತ ಹುಡುಕದ್ಲು. ಕೊನೆಗೆ ಒಂದು ಹಳೆ ಪೆಟ್ಟಿಗೆಯಲ್ಲಿ ಆ ಪುಸ್ತಕ ಸಿಕ್ತು. ಹಬ್ಬ, ಸಿಕ್ಬಿಡ್ತು. ಈ ಬುಕ್ನ ನೋಡಿ ನಾನಿವಾಗ ಅವರಿಗೆ ಬಜ್ಜಿ ಬೋಂಡ ಎಲ್ಲ ಮಾಡ್ಕೊಡ್ತೀನಿ. ನನ್ನ ಮರ್ಯಾದಿನ ಹೇಗಾದ್ರೂ ನಾನು ಉಳಿಸ್ಕೊತೀನಿ. ಹಾಗೆ ಚಿಚುಕಾಗೆ ಆ ಪುಸ್ತಕದಲ್ಲಿ ಏನೇನು ಸಾಮಗ್ರಿಗಳು, ಏನೇನು ಅಳತೆಯಲ್ಲಿ ಹಾಕ್ಬೇಕು ಅಂತ ಬರ್ದಿದ್ಯೋ ಅದೇ ರೀತಿ ಮಾಡಿ ಅವಳು ಬಜ್ಜಿ ಹಿಟ್ಟನ್ನ ತಯಾರು ಮಾಡದ್ಲು. ಹಾಗೇನೆ ಅದ್ರಲ್ಲಿ ಹೇಳಿರುವ ಹಾಗೆ ಸೀಕ್ರೆಟ್ ಮಸಾಲಾನು ರೆಡಿ ಮಾಡದ್ಲು. ಈರುಳ್ಳಿ, ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಕರ್ಬೇವ್ ಸೊಪ್ಪು ಎಲ್ಲಾನು ಚಿಕ್ಕದಾಗಿ ಅವಳು ಕಟ್ ಮಾಡಿ ಇಟ್ಕೊಂಡ್ಲು. ಆಮೇಲೆ ಇಡ್ಲಿ ಹಿಟ್ಟಲ್ಲಿ ಅವಳು ಅಪ್ಪನ ಕೂಡ ತಯಾರು ಮಾಡ್ತಾ ಇದ್ಲು. ಇಷ್ಟು ದಿನ ಅವಳು ಇಷ್ಟು ಗಮನ ಇಟ್ಟು ಯಾವಾಗ್ಲೂ ಅಡಿಗೆ ಮಾಡಿದ್ದೇ ಇಲ್ಲ. ಅವಳು ಬಜ್ಜಿ ಮಾಡ್ತಾ ಇದ್ದಾಗ ಅದರ ಘಮಘಮ ವಾಸನೆ ಎಲ್ಲ ಕಡೆನೂ ಹರಡ್ತಾ ಇತ್ತು. ಹೊರಗಡೆ ಕೂತ್ಕೊಂಡಿದ್ದ ಟುನಿ ಹಾಗೂ ಚೋಟು, ಏನೇ ಚೋಟು, ಅಡಿಗೆ ಮನೆಯಿಂದ ಘಮಘಮ ಸುವಾಸನೆ ಬರ್ತಿದೆ. ನಿಜವಾಗ್ಲೂ ಚೋಟುಗೆ ಸ್ಪೆಷಲ್ ಟ್ಯಾಲೆಂಟ್ ಇದೆಯಾ? ಹೌದು ತುನಿ, ನನಗೂ ಕೂಡ ಏನೂ ಅರ್ಥ ಆಗ್ತಾ ಇಲ್ಲ. ತುಂಬಾ ಹೆಮ್ಮೆಯಿಂದ ಮಾತಾಡ್ಕೋತಾಳೆ ಅನ್ಕೊಂಡ್ರೆ ಅಡಿಗೆನೂ ಮಾಡ್ತಾಳೆ ಅನ್ಸುತ್ತೆ. ಚಿಚುಕಾಗೆ ಒಂದು ಪ್ಲೇಟಲ್ಲಿ ಅವಳು ತಯಾರು ಮಾಡಿದ ಮೆಣಸಿನಕಾಯಿ ಬಜ್ಜಿ ಒಂದ್ ಕಡೆ, ಹಾಗೇನೆ ಅವಳು ತಯಾರು ಮಾಡಿದ ಅಪ್ಪ ಇನ್ನೊಂದ್ ಕಡೆ, ಒಂದ್ ಕಡೆ ಖಾರ ಚಟ್ನಿನೂ ಇಟ್ಟು ಅದನ್ನ ತಗೊಂಡ್ ಬಂದು ಎಲ್ರಿಗೂ ತಿನ್ನಕ್ಕೆ ಕೊಟ್ಲು. ಇವಾಗ ಅವಳ ಮುಖದಲ್ಲಿ ಬೆಳಕು ಕಾಣಿಸ್ತಿತ್ತು. ತುನಿ, ಚೋಟು, ನೀವು ನನ್ನ ಸಿಟಿ ಕೈ ರುಚಿ ಅಡಿಗೆನ ನೋಡ್ಬೇಕು ಅಂತ ಹೇಳಿದ್ರಲ್ವಾ, ಇವಾಗ ಈ ಬಜ್ಜಿ ಬೋಂಡನ ತಿಂದು ನೋಡಿ ರುಚಿ ಹೇಗಿದೆ ಅಂತ ಹೇಳಿ. ಮಕ್ಳೇ, ನೀವು ಕೂಡ ತಿಂದು ನೋಡಿ. ಟುನಿ, ಚೋಟು, ಬುಜ್ಜಿ, ಬನ್ನು ಎಲ್ರೂ ಕೂಡ ಚಿಚುಕಾಗೆ ಮಾಡಿಕೊಟ್ಟ ಆ ಮೆಣಸಿನಕಾಯಿ ಬಜ್ಜಿ ಹಾಗೇನೆ ಆ ಬಿಸಿ ಬಿಸಿಯಾಗಿರುವ ಅಪ್ಪನ ತಿನ್ನೋಡಿದ್ರು. ಸುಮ್ನೆ ಹೇಳ್ಬಾರ್ದು, ಅದ್ರ ರುಚಿ ಅಂತೂ ತುಂಬಾನೇ ಅದ್ಭುತವಾಗಿತ್ತು. ಅದನ್ನ ನೋಡಿ ಅವ್ರೆಲ್ರೂ ಕೂಡ ತುಂಬಾನು ಖುಷಿಯಾದ್ರು. ವಾವ್ ಚಿಚ್ಚು ಆಂಟಿ, ನೀವು ಮಾಡಿರುವ ಈ ಬಜ್ಜಿ ಎಷ್ಟೊಂದು ಕ್ರಿಸ್ಪಿಯಾಗಿ ಸ್ಪೈಸಿಯಾಗಿ ತುಂಬಾ ಚೆನ್ನಾಗಿದೆ. ಬಜ್ಜಿ ಬೋಂಡ ಚೆನ್ನಾಗಿ ಬೆಂದು ಚೆನ್ನಾಗಿ ಕ್ರಿಸ್ಪಿಯಾಗಿದೆ. ಆವಾಗ ಬನ್ನು, ಹೌದು ಚಿಚ್ಚು ಆಂಟಿ, ಇವತ್ತು ನೀವು ಮಾಡಿಕೊಟ್ಟಿರುವ ಈ ಬೋಂಡ ತುಂಬಾ ಚೆನ್ನಾಗಿ ತುಂಬಾ ಕ್ರಿಸ್ಪಿಯಾಗಿದೆ. ನಮ್ಮಮ್ಮ ಮಾಡುವ ಬೋಂಡಕ್ಕಿಂತ ನೀವು ಮಾಡಿರುವ ಬೋಂಡ ನಿಜವಾಗ್ಲೂ ತುಂಬಾ ಅದ್ಭುತವಾಗಿದೆ. ಆ ಸಮಯದಲ್ಲಿ ಚಿಚುಕಾಗಿಯ ಮಗ ಚಿನ್ನು ಎದ್ದು ಹೊರಗಡೆ ಬಂದ. ಎಲ್ರೂ ಹಾಲಲ್ಲಿ ಕೂತ್ಕೊಂಡು ಬಜ್ಜಿ ಅಪ್ಪ ಎಲ್ಲಾನು ತಿನ್ನೋದನ್ನ ನೋಡಿ ಅವನು ಕೂಡ ತಗೊಂಡು ತಿನ್ನಕ್ಕೆ ಶುರು ಮಾಡ್ದ. ಚಿಚ್ಚು ಮಮ್ಮಿ, ನಿಜ ಹೇಳಿ, ನಿಮಗೆ ಇಷ್ಟು ಚೆನ್ನಾಗಿ ಅಡಿಗೆ ಮಾಡುವ ಟ್ಯಾಲೆಂಟ್ ಇದೆಯಾ? ಆದ್ರೆ ಇಷ್ಟು ದಿನದಲ್ಲಿ ಒಂದಿನ ಕೂಡ ನನಗೆ ಈ ರೀತಿ ಅಡಿಗೆ ಮಾಡಿ ಕೊಡ್ಲಿಲ್ಲ. ನಿಜ ಹೇಳಿ, ಹೋಟೆಲಿಂದ ತಂದಿದ್ದ? ಆವಾಗ ಟೋನಿ ಚಿಚು ಹತ್ರ ಬಂದು, ನಿಜನೇ ಚಿಚ್ಚು, ಇಷ್ಟು ದಿನ ನೀನು ಹೇಳುವಾಗ ಏನೋ ಹೆಮ್ಮೆಗೆ ಹೇಳ್ಕೊತಾ ಇದೀಯಾ ಅನ್ಕೊಂಡಿದ್ದು. ಆದ್ರೆ ಬಜ್ಜಿಗೆ ನೀನು ಮಿಕ್ಸ್ ಮಾಡುವ ಆ ಮಸಾಲ ನಿಜವಾಗ್ಲೂ ಗ್ರೇಟ್. ಟೇಸ್ಟ್ ಮಾತ್ರ ಬೇರೆ ಲೆವೆಲ್. ಚಿಚ್ಚು, ನಿಜ ಚಿಚ್ಚು, ನಾನು ಕೂಡ ನಿನ್ ಬಗ್ಗೆ ಆಲೋಚನೆ ಮಾಡಿ ತಪ್ಪಾಗಿ ತಿಳ್ಕೊಂಡಿದ್ದೆ. ಆದ್ರೆ ಇವತ್ತು ನೀನು ನಮ್ಮನ್ನು ಉಪಚರಿಸಿದ ರೀತಿ ನಮ್ಮ ಮಕ್ಕಳಿಗೆ ಬೇಕಾದದನ್ನು ಮಾಡಿಕೊಟ್ಟಿದೀಯ. ಅವರ ಹಸಿವನ್ನು ತೀರಿಸಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಚಿಚ್ಚು. ಚಿಚ್ಚು ಮನ್ಸಲ್ಲಿ, ಹಬ್ಬ, ಆ ಪುಸ್ತಕ ನನ್ ಮರ್ಯಾದಿನ ಕಾಪಾಡಿದೆ, ಅದಕ್ಕೆ ತುಂಬಾ ಧನ್ಯವಾದಗಳು ಹಾಗಂತ ಮನ್ಸಲ್ಲಿ ಅಂದ್ಕೊಂಡು, ಅದ್ರಲ್ಲಿ ಏನಿದೆ ಚೋಟು, ನಿಮಗೋಸ್ಕರ ಮಾಡಿಕೊಡದೆ ನಾನ್ ಬೇರೆ ಯಾರಿಗೋಸ್ಕರ ಮಾಡ್ಕೊಡ್ತೀನಿ. ನೀವು ಎಲ್ಲರೂ ನನ್ ಮನೆಗೆ ಬಂದಿದ್ದು ನನಗೆ ತುಂಬಾ ಸಂತೋಷ. ನಾಳೆಯಿಂದ ನಿಮಗೆ ಯಾವತ್ತಾದ್ರೂ ಬಜ್ಜಿ ತಿನ್ಬೇಕು ಅನ್ಸಿದ್ರೆ ಖಂಡಿತವಾಗಿ ನನ್ ಮನೆಗೆ ಬನ್ನಿ. ಹಾಗೆ ಅರ್ಧರಾತ್ರಿಯ ಸಮಯದಲ್ಲಿ ಎಲ್ರೂ ಆ ಅಪ್ಪ ಹಾಗೂ ಮೆಣಸಿನ ಬಜ್ಜಿ ತಿಂದು ಸಂತೋಷವಾಗಿದ್ರು. ಚಿಚುಕಾಗಿ ಅಂತೂ ಅವಳ ರಹಸ್ಯನ
ಯಾವಾಗ್ಲೂ ಯಾರ ಹತ್ರನೂ ಹೇಳಲೇ ಇಲ್ಲ. ಹೇಗೋ ಕೊನೆಗೂ ಚಿಚುಕಾಗೇನೆ ದಿ ಬೆಸ್ಟ್ ಕುಕ್ ಅಂತ ಫ್ರೆಂಡ್ಸ್ ಎಲ್ರೂ ಬಾಯ್ ಬಿಟ್ಟು ಹೇಳಿದನ್ನ ಕೇಳಿ ಚಿಚು ಅಂತೂ ತುಂಬಾನೇ ಸಂತೋಷವಾಗಿದ್ಲು. ಅಂದವಾದ ಪಕ್ಷಿಗಳ ಗ್ರಾಮದಲ್ಲಿ ಒಂದಿನ ಬೆಳಗ್ಗೆ ಚಿಚು ಅವಳ ಮನೆ ಹೊರಗಡೆ ಕೂತ್ಕೊಂಡಿದ್ಲು. ಚಿಚುಕಾಗೆ ತುಂಬಾ ದೊಡ್ಡ ಜಿಪಣಿಯಾಗಿದ್ಲು. ಅವಳ ವಸ್ತುಗಳನ್ನ ಯಾರಿಗೂ ಅವಳು ಕೊಡಲ್ಲ, ಆದ್ರೆ ಉಳಿದವರ ವಸ್ತುಗಳನ್ನ ಸ್ವಂತ ಮಾಡ್ಕೊಳ್ಬೇಕು ಅನ್ನುವ ಆಸೆ ಅವಳೊಳಗಡೆ ಇತ್ತು. ಆವಾಗ್ಲೇ ಚೋಟಿಗಿಳಿ ಹಾಗೂ ಲೂಸಿ ಪಾರಿವಾಳ ಇಬ್ರು ಅಲ್ಲಿಗ್ ಬಂದ್ರು. ಹಾಯ್ ಚಿಚ್ಚು, ಏನ್ ಮಾಡ್ತಾ ಇದೀಯಾ? ಬೆಳಿಗ್ಗಿಂದ ಇಲ್ಲೇ ಕೂತಿದೀಯಾ? ಏನೂ ಇಲ್ಲ ಚೋಟು, ಸುಮ್ನೆ ಕೂತಿದೀನಿ. ನೀವಿಬ್ರು ಎಲ್ಲೋಗ್ತಿದ್ದೀರಾ? ಏನೂ ಇಲ್ಲ ಚಿಚ್ಚು, ಸ್ವಲ್ಪ ಹೊತ್ತು ನಿನ್ ಜೊತೆ ಮಾತಾಡ್ಕೊಂಡು ಹೋಗೋಣ ಅಂತ ಬಂದು. ಸರಿ ಬಾ, ಒಳಗೋಗಿ ಮಾತಾಡೋಣ. ಆವಾಗ ಚಿಚುಕಾಗೆ ಹೆದರ್ಕೊಂಡೆ, ಏನೋ ಮನೆ ಒಳಗೆನಾ? ಬೇಡ ಬೇಡ, ಮನೆಯೊಳಗೆ ಕ್ಲೀನೇ ಇಲ್ಲ, ತುಂಬಾ ಗಲೀಜಾಗಿದೆ. ಇದು ಇಲ್ಲಿ ಕೂತ್ಕೊಳ್ಳೋಣ, ಇಲ್ಲಿ ಚೆನ್ನಾಗಿದೆ ಅಲ್ವಾ? ಅದು ಮಾತ್ರ ಅಲ್ಲ, ಗಾಳಿ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ನೀನು ಯಾವಾಗ್ಲೂ ಹೀಗೇನೆ, ಮನೆಯೊಳಗೆ ಆದ್ರೂ ಹೊರಗಾದ್ರೂ ಹೇಗಿದ್ರು ಪರವಾಗಿಲ್ಲ ನಮ್ಗೆ. ಹಾಗಂತ ಹೇಳಿ ಮಂಚದಲ್ಲಿ ಕೂತ್ಕೊಂಡು, ಹೌದು ಚಿಚ್ಚು, ಇವತ್ತು ಬಿಸಿಲು ತುಂಬಾ ಜಾಸ್ತಿ ಇದೆ ಅಲ್ವಾ? ಹೌದು ಚಿಚ್ಚು, ಇವತ್ತು ಬಿಸಿಲು ಜಾಸ್ತಿ ಇದೆ. ನನಗೆ ಗಂಟ್ಲು ಬೇರೆ ಒಣಗ್ತಾ ಇದೆ. ಚಿಚ್ಚು, ಸ್ವಲ್ಪ ಕುಡಿಲಿಕ್ಕೆ ನೀರ್ ಕೊಡ್ತೀಯಾ? ಆವಾಗ ಚಿಚುಕಾಗೆ ಭಯದಿಂದ, ಅಯ್ಯೋ ಚೋಟು, ಮನೆಯಲ್ಲಿ ಒಂದು ಹನಿ ನೀರ್ ಕೂಡ ಇಲ್ಲ. ಬೆಳಿಗ್ಗೆ ನಾನು ಎದ್ದು ನೋಡುವಾಗ ಕುಡಿಯುವ ನೀರು ಕೂಡ ನಿಂತೋಗಿತ್ತ. ಸ್ವಲ್ಪ ನೀರು ಇತ್ತು, ಅದನ್ನ ಅಡಿಗೆಗೆ ಉಪಯೋಗ ಮಾಡ್ಕೊಂಡೆ. ಇವಾಗ ಮನೆಯಲ್ಲಿ ನೀರಿಲ್ಲ, ನಿಂಗೆ ಕೊಡಕ್ಕೂ ನೀರಿಲ್ಲ. ಅಯ್ಯೋ ಏನ್ ಚಿಚ್ಚು, ಅಷ್ಟು ದೊಡ್ಡ ಮಡಿಕೆಯಲ್ಲಿ ಒಂಚೂರು ಕುಡಿಯಕ್ಕೆ ನೀರಿಲ್ವಾ? ಸ್ವಲ್ಪ ಹೋಗಿ ನೋಡು, ನಮ್ಗೆ ತುಂಬಾ ದಾಹ ಆಗ್ತಿದೆ. ಅಯ್ಯೋ ಚೋಟು, ನೀರು ಇಲ್ಲ ಅಂತ ಹೇಳ್ತಾ ಇದ್ದೀನಲ್ವಾ, ಇದ್ರೆ ನಿಮಗೆ ನಾನು ಕೊಡೋದಿಲ್ವಾ? ಬೇಕಂದ್ರೆ ನಾಳೆ ಬೆಳಿಗ್ಗೆನೆ ಬನ್ನಿ, ನೀರ್ ಹಿಡ್ದು ಕೊಡ್ತೀನಿ ನಾ ನಿಮ್ಗೆ. ಆವಾಗ ಲೂಸಿ ಕೋಪದಿಂದ, ಚಿಚ್ಚು, ನಿನ್ ಬಗ್ಗೆ ನಮ್ಗೆ ಗೊತ್ತಿಲ್ದೇ ಇರದ, ಕುಡಿಯಕ್ಕೆ ಒಂದ್ ಗ್ಲಾಸ್ ನೀರ್ ಕೂಡ ನಿನ್ನಿಂದ ಕೊಡಕ್ಕಾಗಲ್ವಾ? ಬಾ ಚೋಟು, ನಾವಿಲ್ಲಿಂದ ಹೊರಟೋಗೋಣ. ಆಮ ಚೋಟು, ಇವಾಗಟ್ಟ ಹಿಂಗೆ ಒಕ್ಕಂದು பேசுறதுக்கு பதிலா ஆத்துக்கு போய் தண்ணி குடிக்கலாம். ಲೂಸಿನೂ ಚೋಟುನು ತುಂಬಾನೇ ಕೋಪದಿಂದ ಅಲ್ಲಿಂದ ಎದ್ದು ಹೋದ್ರು. ಚಿಚುಕಾಗೆ ಅವ್ರನ್ನ ನೋಡಿ ನಗಾಡ್ತಾ ಇದ್ಲು. ಆವಾಗ ಚಿಚ್ಚು ಅವಳ ಮನ್ಸಲ್ಲಿ, ಹಬ್ಬ, ಇವ್ರು ಇಲ್ಲಿಂದ ಹೊರಟೋದ್ರು. ನನ್ನ ಮನೆಯಲ್ಲಿರುವ ತಂಪಾದ ನೀರು ಇವರಿಗೆ ಕುಡಿಯಕ್ ಕೊಟ್ರೆ ಆಮೇಲೆ ನೀರಿಗೆ ನಾನೇನ್ ಮಾಡೋದು? ಹೀಗೆ ಕೆಲವು ದಿನಗಳು ಕಳೀತು. ಚಿಚುಕಾಗೆ ಒಂದಿನ ಮಧ್ಯಾಹ್ನದ ಸಮಯ ಹೊಲದಲ್ಲಿ ಕೆಲಸ ಮುಗಿಸ್ಕೊಂಡು ಮನೆಗೆ ವಾಪಸ್ ಬರ್ತಾ ಇದ್ಲು. ಆವಾಗ ಬಿಸಿಲು ಜಾಸ್ತಿ ಅನ್ನೋದ್ರಿಂದ ಅವಳಿಗೆ ಬೆವ್ತು ಉಯ್ತಾ ಇತ್ತು. ಹಬ್ಬ, ಇವತ್ತು ಕೆಲ್ಸ ತುಂಬಾನೇ ಜಾಸ್ತಿ, ಬಿಸಿಲಲ್ಲಿ ಆಗ್ತಾ ಇಲ್ಲ, ತುಂಬಾನೇ ಬೆವರು ಬೇರೆ ಸುರಿತಾ ಇದೆ. ಚಿಚುಕಾಗೆ ಬಾತ್ರೂಮ್ಗೆ ಹೋಗಿ ಟ್ಯಾಪ್ ಆನ್ ಮಾಡಿದ್ಲು. ಆದ್ರೆ ಅದರಿಂದ ಗಾಳಿ ಮಾತ್ರ ಬರ್ತಾ ಇತ್ತು, ನೀರು ಒಂದ್ ಹನಿ ಕೂಡ ಬರ್ಲೇ ಇಲ್ಲ. ಅಯ್ಯಯ್ಯೋ, ಏನಿದು, ನಲ್ಲಿಯಲ್ಲಿ ನೀರೇ ಬರ್ತಾ ಇಲ್ಲ. ಈ ಬೆವರಲ್ಲಿ ಇವಾಗ ಏನ್ ಮಾಡೋದು? ಯಾರ ಜೊತೆ ಹೋಗಿ ನೀರ್ ಕೇಳೋದು? ಸರಿ, ಯಾರ ಜೊತೆ ಆದ್ರೂ ನೀರ್ ಕೇಳಿ ಸ್ನಾನ ಮಾಡ್ಬೇಕು. ಚಿಚುಕಾಗೆ ಬಿಂದಿಗೆ ತಗೊಂಡು ಮೊದ್ಲು ಹೋಗಿದ್ದು ಲೂಸಿ ಪಾರಿವಾಳದ ಮನೆಗೆ. ಲೂಸಿ, ಲೂಸಿ, ಬಾಗಿಲು ತೆಗಿಯೇ, ತುಂಬಾ ಅರ್ಜೆಂಟು. ಲೂಸಿ ಬಾಗಿಲನ್ನ ತೆರೆದು, ಏನ್ ಚಿಚೋ, ಮಧ್ಯಾಹ್ನದ ಸಮಯ ಬಿಂದಿಗೆ ಇಟ್ಕೊಂಡ್ ಬಂದಿದೀಯಾ? ಏನ್ ವಿಷಯ? ಚೋಟು, ಸ್ನಾನ ಮಾಡಕ್ಕೆ ಬಾತ್ರೂಮ್ ಅಲ್ಲಿ ನೀರ್ ಬರ್ತಾ ಇಲ್ಲ, ತುಂಬಾನೇ ಬೆವರ್ತಾ ಇದೆ. ನನಗೆ ಸ್ನಾನಕ್ಕೆ ನೀರ್ ಕೊಡ್ತೀಯಾ? ನನ್ನ ಹತ್ರ ನೀರಿಲ್ಲ, ಇರ ನೀರಲ್ಲಿ ಪಾತ್ರೆ ತೊಳ್ದಾಯ್ತು. ನೀನು ಹೋಗಿ ಬೇರೆ ಯಾರ ಜೊತೆ ಆದ್ರೂ ಕೇಳು. ಅಯ್ಯೋ, ನೀರಿದ್ರೆ ಕೊಡೆ, ಸ್ನಾನ ಮಾಡದೆ ಮೈಯೆಲ್ಲ ಕೆರಿತಾ ಇದೆ. ಇಲ್ಲ 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 ಚಿಚ್ಚು, ನನ್ನ ಹತ್ರ ನೀರಿಲ್ಲ. ಅವತ್ತು ನಿನ್ ಮನೆಗೆ ಕುಡಿಯಕ್ಕೆ ಒಂದ್ ಗ್ಲಾಸ್ ನೀರ್ ಕೇಳ್ದಾಗ ನೀನೇನ್ ಹೇಳ್ದೆ? ಹೋಗಿ ಬೇರೆ ಯಾರ ಜೊತೆ ಆದ್ರೂ ಹೋಗಿ ಕೇಳು. ಹಾಗೆ ಲೂಸಿ ಒಳಗಡೆ ಹೋಗ್ಬಿಟ್ಲು. ಚಿಚುಕಾಗೆ ಅಲ್ಲಿಂದ ಚೋಟು ಮನೆಗೆ ಹೋದ್ಲು. ಚೋಟು, ನನಗೆ ಸ್ನಾನಕ್ಕೆ ಸ್ವಲ್ಪ ನೀರ್ ಕೊಡ್ತೀಯಾ? ಬೆವರಲ್ಲಿ ಮೈಯೆಲ್ಲ ಕೆರಿತಾ ಇದೆ, ದಯವಿಟ್ಟು ಒಂದ್ ಬಿಂದಿಗೆ ನೀರ್ ಕೊಡೆ. ಇಲ್ಲಿ ನೋಡು ಚಿಚ್ಚು, ನನ್ನ ಹತ್ರ ನಿನ್ಗೆ ಕೊಡ್ಲಿಕ್ಕೆ ನೀರಿಲ್ಲ. ಇದ್ದ ಸ್ವಲ್ಪ ನೀರಲ್ಲಿ ನಾನು ಬಟ್ಟೆ ಹೋಗ್ತಾ ಇತ್ತು. ನೀನು ಯಾರಿಗೆ ಸಹಾಯ ಮಾಡೋದಿಲ್ಲ, ನಿನಗೆ ಯಾರು ಸಹಾಯ ಮಾಡ್ತಾರೆ? ಹಾಗೆ ಹೇಳ್ಬೇಡ ಚೋಟು, ದಯವಿಟ್ಟು ಸಹಾಯ ಮಾಡು. ಅದೆಲ್ಲ ಆಗೋದಿಲ್ಲ, ಹೊರಡು. ಆಮೇಲೆ ಚಿಚುಕಾಗೆ ಮಹಿ ಹದ್ದು ಹಾಗೂ ಟುನಿಗುಬ್ಬಚ್ಚಿ ಮನೆಗೂ ಕೂಡ ಹೋಗಿ ನೀರ್ ಕೇಳಿದ್ಲು. ಆದ್ರೆ ಮೊದ್ಲು ಅವಳು ಮಾಡಿದನೆಲ್ಲ ನೆನ್ಪಲ್ಲಿಟ್ಕೊಂಡು ಯಾರು ಕೂಡ ಅವಳಿಗೆ ನೀರ್ ಕೊಡಕ್ಕಾಗಲ್ಲ ಅಂತ ಹೇಳಿದ್ರು. ಚಿಚುಕಾಗೆ ಮನೆಗ್ ಬಂದು ಅಳ್ತಾ ಇದ್ಲು. ಅಯ್ಯೋ ದೇವ್ರೇ, ನನ್ನ ಜಿಪಣತನದಿಂದಾನೇ ಇವತ್ತು ಎಲ್ಲರೂ ನನ್ನ ದೂರ ಮಾಡ್ತಾ ಇದ್ದಾರೆ. ಇವತ್ತು ಸ್ನಾನ ಕೂಡ ಮಾಡದೆ ನಾನು ಹಾಗೇನೆ ನಿದ್ರೆ ಮಾಡ್ಬೇಕಾ? ಏನಪ್ಪ ಮಾಡೋದು? ಹಾಗಂತ ಬೇಜಾರ್ ಮಾಡ್ಕೊಂಡು ಚಿಚು ಮನೆಯೊಳಗಡೆನೆ ಇದ್ಲು. ಹೀಗೆ ಕೆಲವು ದಿನಗಳು ಕಳೀತು. ಒಂದಿನ ಚಿಚುಕಾಗಿಯ ಫೋನ್ಗೆ ಒಂದ್ ಕಾಲ್ ಬಂತು. ಅದು ಚಿಚುಕಾಗಿಯ ಮಾವ ಕೊಕ್ಕರೆ ಚಿಚುಗೆ ಕಾಲ್ ಮಾಡಿತ್ತು. ಕೊಕ್ಕರೆ ವೆದರ್ ರಿಪೋರ್ಟ್ ಆಫೀಸರ್ ಆಗಿ ಕೆಲಸ ಮಾಡ್ತಿತ್ತು.
ಹಲೋ ಮಾವಯ್ಯ, ಹೇಗಿದ್ದೀರಾ? ತುಂಬಾ ದಿನಗಳ ನಂತರ ಕಾಲ್ ಮಾಡಿದೀರಾ? ಚಿಚ್ಚು, ನಾನ್ ಚೆನ್ನಾಗಿದ್ದೀನಿ. ತುಂಬಾ ದಿನಗಳ ನಂತರ ಯಾಕೆ ಕಾಲ್ ಮಾಡಿದ್ದು ಅಂದ್ರೆ, ಇನ್ನು 5 ದಿನಗಳ ಕಾಲ ನಿಮ್ಮ ಊರಲ್ಲಿ ತುಂಬಾ ಜೋರಾದ ಮಳೆ ಬೀಳುತ್ತೆ. ಆ ನಂತರ ನಿಮ್ಮ ಊರಲ್ಲಿ ಬರಗಾಲ ಬರ್ತಾ ಇದೆ. ನಿಮ್ಮೆಲ್ಲರಿಗೂ ಕುಡಿಯಕ್ಕೆ ನೀರಿಗೆ ತೊಂದರೆ ಕೂಡ ಉಂಟಾಗಲಿದೆ. ಚಿಚು ಆಶ್ಚರ್ಯದಿಂದ, ಹೌದಾ ಮಾವಯ್ಯ, ಅಷ್ಟು ದೊಡ್ಡ ತೊಂದರೆ ಬರುತ್ತಾ? ಹೌದು ಚಿಚ್ಚು, ಅದಕ್ಕೇನೆ ನಾನು ನಿನ್ಗೆ ಫೋನ್ ಮಾಡಿದ್ದು. ನಿಮ್ಮ ಊರಲ್ಲಿರುವ ಪಕ್ಷಿಗಳಿಗೆಲ್ಲರಿಗೂ ವಿಷಯವನ್ನು ತಿಳಿಸು. ನೀರನ್ನು ಶೇಖರಣೆ ಮಾಡಿ ಇಟ್ಕೊಳ್ಳಕ್ಕೆ ಹೇಳು. ಸರಿ ಮಾವಯ್ಯ, ಎಲ್ಲರಿಗೂ ತಿಳಿಸ್ತೀನಿ. ಥ್ಯಾಂಕ್ ಯು. ಚಿಚು ಕಾಲ್ ಕಟ್ ಮಾಡಿ ಯೋಚನೆ ಮಾಡಕ್ಕೆ ಶುರು ಮಾಡಿದ್ಲು. ನಾನ್ ಯಾಕೆ ಊರಿನವರಿಗೆ ವಿಷಯ ತಿಳಿಸ್ಬೇಕು? ಮೊನ್ನೆ ಎಲ್ಲರೂ ನೀರಿಟ್ಕೊಂಡು ನಾನು ನೀರ್ ಕೇಳಿದಾಗ ಕೊಟ್ರ. ಎಲ್ಲರಿಗೂ ನೀರಿನ ಬಗ್ಗೆ ಹೇಳ್ಬಿಟ್ರೆ ಆಮೇಲೆ ನನಗೆ ಕುಡಿಯಕ್ಕೆ ನೀರಿರಲ್ಲ. ನಾನು ಮೊದ್ಲು ಹೋಗಿ ತೆಗ್ದಿಟ್ಕೋತೀನಿ. ನಾನು ಹುಷಾರಾಗಿರ್ಬೇಕಲ್ವಾ? ಚಿಚುಕಾಗೆ ಮಾರ್ಕೆಟ್ಗೆ ಹೋಗಿ ದೊಡ್ಡ ದೊಡ್ಡ ಬಿಂದಿಗೆ, ಬಕೆಟ್ ಎಲ್ಲಾನು ತಗೊಂಡು ಮನೆಗ್ ಬರ್ತಾ ಇದ್ದಾಗ ದಾರಿಯಲ್ಲಿ ಟುನಿಗುಬ್ಬಚ್ಚಿ ಅವಳನ್ನ ನೋಡಿದ್ಲು. ಏನ್ ಚಿಚ್ಚು, ಇಷ್ಟು ಬಿಂದಿಗೆ ಬಕೆಟ್ ಎಲ್ಲ ತಗೊಂಡೋಗ್ತಾ ಇದೀಯ? ಮನೇಲಿ ಏನಾದ್ರೂ ಪಾರ್ಟಿನ, ಮದುವೆನಾ? ಆವಾಗ ಚಿಚ್ಚು ಟುನಿ ಹತ್ರ, ಅದು ಏನಿಲ್ಲ ತುನಿ, ಅಂಗಡಿಯಲ್ಲಿ ಈ ವಸ್ತುಗಳನ್ನ ತುಂಬಾ ಕಡಿಮೆ ಬೆಲೆಗೆ ಕೊಡ್ತಾ ಇದಾರೆ ಅಲ್ವಾ, ಏನಾದ್ರೂ ಉಪಯೋಗ ಬರುತ್ತೆ ಅಂತ ತೆಗ್ದಿಟ್ಕೊಂಡೆ. ಓಹೋ ಹೌದಾ, ಸರಿ ಸರಿ ಆಯ್ತು. ಮರುದಿನ ರಾತ್ರಿ ಸಮಯ ಊರಿನಲ್ಲಿ ಮಳೆ ಸುರಿತಾ ಇತ್ತು. ಆವಾಗ ಚಿಚುಕಾಗೆ ಮಗ ಚಿನ್ನುಕಾಗೆ ನಿದ್ರೆ ಮಾಡ್ತಾ ಇದ್ದ. ಆವಾಗ ಚಿಚು ಮಾತ್ರ ಎಚ್ಚರವಾಗಿದ್ದು, ಆ ರಾತ್ರಿ ಮಳೆ ಬರ್ತಾ ಇದ್ದಾಗ ಬಕೆಟ್, ಬಿಂದಿಗೆ ಎಲ್ಲದರಲ್ಲೂ ಕೂಡ ನೀರ್ ಹಿಡಿದು ಒಳಗಡೆ ತಗೊಂಡು ಹೋಗಿ ದೊಡ್ಡ ದೊಡ್ಡ ಡ್ರಮ್ ಅಲ್ಲಿ ಉಯ್ದಿಡ್ತಾ ಇದ್ಲು. ಇದಕ್ಕಿದ್ದಂತೆ ರಾತ್ರಿ ಸಮಯ ಚಿನ್ನುಕಾಗೆ ಎಚ್ಚರವಾಗಿ ನೋಡ್ದ. ಅಮ್ಮ, ಏನಮ್ಮ ಈ ಅರ್ಧ ರಾತ್ರಿ ಮಳೆಯಲ್ಲಿ ಹೊರಗಡೆ ನೀರಿನಲ್ಲಿ ಏನ್ ಮಾಡ್ತಾ ಇದ್ದೀರಾ? ಒಳಗೆ ಡ್ರಮ್ಮಲ್ಲಿ ಬೇರೆ ತುಂಬಿಸ್ತಾ ಇದ್ದೀರಾ, ಯಾಕಮ್ಮ? ಆವಾಗ ಚಿಚುಕಾಗೆ, ಲೇ ಸ್ವಲ್ಪ ಮೆಲ್ಲೆ ಮಾತಾಡು. ಪಕ್ಕದ ಮನೆಯವರಿಗೆ ಗೊತ್ತಾದ್ರೆ ಆಮೇಲೆ ಅವರೆಲ್ಲ ಎದ್ದು ಬಿಡ್ತಾರೆ. ಪಟ್ಟಣದಿಂದ ನಮ್ಮ ಕೊಕ್ಕು ಮಾವಯ್ಯ ಕಾಲ್ ಮಾಡಿದ್ರು. ಈ 5 ದಿನ ಮಳೆ ಸುರಿದು ಆಮೇಲೆ ಬರಗಾಲ ಬರುತ್ತೆ ಅಂತೆ. ನೀರಿಗೆ ಎಲ್ರಿಗೂ ತುಂಬಾನೇ ಕಷ್ಟ ಬರುತ್ತೆ ಅಂತೆ. ಹೌದಾ ಅಮ್ಮ? ಹಾಗಾದ್ರೆ ಈ ವಿಷಯವನ್ನು ನಮ್ಮ ಊರಿನ ಪಕ್ಷಿಗಳಿಗೆ, ತುನಿ, ಚೋಟು ಆಂಟಿ ಅವರಿಗೆ ಹೇಳಿದ್ರಾ? ಯಾಕೋ ಅವರಿಗೆಲ್ಲ ಹೇಳ್ಬೇಕು. ಅವತ್ತು ನಾನು ನೀರಿಲ್ದೆ ಕಷ್ಟಪಡುವಾಗ ಅವ್ರು ನನಗೆ ಸಹಾಯ ಮಾಡಿದ್ರ, ಅದರಿಂದ ಅವರಿಗೆ ನಾನು ಹೇಳೋದಿಲ್ಲ. ಸರಿ ನೀನ್ ಬಾ, ನಾವು ನೀರ್ನೆಲ್ಲ ಶೇಖರಣೆ ಮಾಡಿ ಇಟ್ಕೊಂಡ್ರೆ ಆಮೇಲೆ ನಮ್ಗೆ ಕಷ್ಟ ಆಗೋದಿಲ್ಲ. ಸರಿ ನಂಗೆ ಸಹಾಯ ಮಾಡು. ಯಾಕಮ್ಮ ಹಾಗೆ ಹೇಳ್ತೀಯ? ಅವರೆಲ್ಲ ನಮ್ಮವರಲ್ವಾ, ಸಹಾಯ ಮಾಡ್ಬೇಕಲ್ವಾ? ಲೇ ಬಾಯಿ ಮುಚ್ಚೋ, ಮೊದ್ಲು ನಮಗೆ ನೀರ್ ಬೇಕು, ಮೊದ್ಲು ಬಂದ್ ನಂಗೆ ಸಹಾಯ ಮಾಡು. ಹಾಗೆ ಚಿಚು ಚಿನ್ನು ಇಬ್ರು ಸೇರಿ ಮನೇಲಿದ್ದ ಡ್ರಮ್ಮಲ್ಲೆಲ್ಲ ನೀರ್ ತುಂಬಿಸ್ತಾ ಇದ್ರು. ಹಾಗೆ ಕೆಲವು ದಿನಗಳಲ್ಲಿ ಊರಿನಲ್ಲಿ ಮಳೆ ಇಲ್ಲದೆ ಊರಲ್ಲಿದ್ದ ಕೊಳ, ಬಾವಿ ಎಲ್ಲಾನು ನೀರು ಬತ್ತಿ ಹೋಯ್ತು. ಪಕ್ಷಿಗಳು ಎಲ್ರು ಕೂಡ ಕುಡಿಯಕ್ಕೂ ಕೂಡ ನೀರಿಲ್ದೆ ತುಂಬಾನೇ ಕಷ್ಟ ಅನುಭವಿಸ್ತಾ ಇದ್ರು. ಅಯ್ಯೋ ಲೂಸಿ, ಕುಡಿಲಿಕ್ಕೆ ಕೂಡ ನೀರಿಲ್ದೆ ಗಂಟ್ಲೆಲ್ಲ ಒಣಗೋಗ್ತಾ ಇದೆ, ಸತ್ತೋಗುವ ರೀತಿ ಇದೆ. ಹೌದು ಚೋಟು, ನಮ್ಗೆ ಎಲ್ಲೂ ನೀರ್ ಸಿಗ್ತಾ ಇಲ್ಲ. ಒಂದು ದಿನಕ್ಕೆ 1 ಗ್ಲಾಸ್ ನೀರಲ್ಲೇ ಸರಿ ಮಾಡ್ಬೇಕಾಗಿದೆ. ಆದ್ರೆ ಚಿಚುಕಾಗೆ ಮಾತ್ರ ತುಂಬಾನೇ ಸಂತೋಷದಿಂದ ಯಾವ್ದೇ ಕಷ್ಟನೂ ಇಲ್ದೆ ಊರಲ್ಲಿ ತಿರುಗಾಡ್ತಾ ಇದ್ಲು. ಏನ್ ತುನಿ, ಈ ಚಿಚ್ಚು ಆರಾಮವಾಗಿ ಸುತ್ತಾಡ್ತಾ ಇದ್ದಾಳೆ. ನಾವೆಲ್ಲ ನೀರಿನ ಕಷ್ಟದಿಂದ ಒದ್ದಾಡ್ತಾ ಇದ್ರೆ ಇವಳ ಮುಖದಲ್ಲಿ ನೀರಿಗೋಸ್ಕರ ಇರುವ ಕಷ್ಟನೇ ಗೊತ್ತಾಗ್ತಾ ಇಲ್ಲ. ಹೌದು ಮಗಿಯವ್ರೆ, ಅವಳು ಆರಾಮಾಗಿದ್ದಾಳೆ. ಮೊನ್ನೆ ತುಂಬಾ ಬಕೆಟ್ ಎಲ್ಲ ತಗೊಂಡ್ಲು. ಅವಳ ಮನೇಲಿ ತುಂಬಾ ನೀರಿರ್ಬೇಕು. ಹಾಗೆ ಎಲ್ರೂ ತುಂಬಾ ಆಶ್ಚರ್ಯ ಪಡ್ತಾ ಇದ್ರು. ಹೀಗಿರುವಾಗ ಪುನಃ ಒಂದಿನ ರಾತ್ರಿ ಸಮಯ ಊರಿನಲ್ಲಿ ಮಳೆ ಸುರಿತಾ ಇತ್ತು. ಆವಾಗ ಚಿಚುಕಾಗೆ ಹೊರಗಡೆ ಬಂದು ಆ ಮಳೆನ ನೋಡಿ ಸಂತೋಷದಿಂದ ಅವಳ ಮನ್ಸೊಳಗಡೆ, ಆಹಾ, ಪುನಃ ಮಳೆ ಬರ್ತಾ ಇದೆ. ನನ್ನ ಡ್ರಮ್ಮಲ್ಲಿ ಖಾಲಿಯಾಗಿರುವ ನೀರೆಲ್ಲ ನಾನು ಮತ್ತೆ ತುಂಬಿಸ್ಕೊತೀನಿ. ಹಾಗೆ ಚಿಚುಕಾಗೆ ಪುನಃ ಮನೆಯೊಳಗಡೆ ಇದ್ದ ಬಕೆಟ್, ಬಿಂದಿಗೆ ಎಲ್ಲಾನು ತಗೊಂಡ್ ಬಂದು ನೀರ್ ಹಿಡಿದು ತಗೊಂಡ್ ಹೋಗಿ ಒಳಗಡೆ ಉಯ್ತಾ ಇದ್ಲು. ಆದ್ರೆ ಸುಮಾರು ಹೊತ್ತಿಂದ ಮಳೆ ಬರೋದ್ರಿಂದ ನೆಲ ಎಲ್ಲಾನು ಕೆಸರಾಗಿತ್ತು. ಚಿಚುಕಾಗೆ ಒಂದ್ ಬಕೆಟ್ ನೀರನ್ನ ತಗೊಂಡು ಮನೆಯೊಳಗಡೆ ಹೋಗ್ತಾ ಇದ್ದಾಗ ಕಾಲ್ ಜಾರಿ ಅವಳು ಕೆಳಗಡೆ ಬಿದ್ಲು. ಪಾಪ ಅವಳ ಸೊಂಟಕ್ಕೆ ಕೂಡ ಪೆಟ್ಟಾಯ್ತು. ಅಯ್ಯೋ, ಯಾರಾದ್ರೂ ಕಾಪಾಡಿ, ನನ್ ಕಾಲ್ ಮುರಿದೋಯ್ತು. ಅಯ್ಯೋ, ನನ್ನಿಂದ ಎದ್ದೇಳಕ್ಕಾಗ್ತಾ ಇಲ್ಲ. ಆ ಶಬ್ದ ಕೇಳಿದ ತಕ್ಷಣ ಮನೆಯೊಳಗಡೆ ನಿದ್ರೆ ಮಾಡ್ತಾ ಇದ್ದ ಲೂಸಿ ಪಾರಿವಾಳ, ಮಹಿ ಹದ್ದು, ಟುನಿಗುಬ್ಬಚ್ಚಿ, ಚೋಟುಗಿಡಿ ಎಲ್ರೂ ಅಲ್ಲಿಗೆ ಬಂದ್ರು. ಅಯ್ಯಯ್ಯೋ ಏನಾಯ್ತು ಅಂತ ಕೇಳಿದ್ರು. ಅರೆ, ಇಲ್ಲಿ ನೋಡಿ, ಚಿಚ್ಚು ಮನೆ ಮುಂದೆ ಎಷ್ಟೊಂದು ಬಕೆಟ್ ನೀರಿದೆ. ಅದೆಲ್ಲ ನೀರಿನಿಂದ ತುಂಬಿದೆ ಅಲ್ವಾ? ಲೂಸಿ ಪಾರಿವಾಳ ತುಂಬಾನೇ ಆಶ್ಚರ್ಯದಿಂದ, ನಿಜನೇ ಚಿಚ್ಚು, ಊರೆಲ್ಲ ನೀರಿಲ್ದೆ ಬರಗಾಲದಲ್ಲಿ ಇದ್ರೆ ಇಷ್ಟೊಂದು ನೀರ್ನ ನೀನು ಎಲ್ಲಿಂದ ಶೇಖರಣೆ ಮಾಡಿದೆ? ಚಿಚ್ಚು ನೋವು ತಡ್ಕೊಳಕ್ಕಾಗದೆ ಅಳುತ್ತಾ, ನನ್ನನ್ನು ಕ್ಷಮಿಸಿ. ನನ್ನ ಮಾವ ವಾತಾವರಣ ಆಫೀಸಲ್ಲೇ ಕೆಲಸ ಮಾಡೋದು. 5 ದಿನಗಳ ಮುಂಚೆ ಕಾಲ್ ಮಾಡಿ ನಮ್ಮ ಊರಿಗೆ ಬರಗಾಲ ಬರುತ್ತೆ,
ಆಮೇಲೆ ನೀರ್ ಸಿಗೋದಿಲ್ಲ ಅಂತ ಫೋನ್ ಮಾಡಿ ಹೇಳಿದ್ರು. ನಿಮ್ ಜೊತೆ ಎಲ್ಲ ಯಾಕೆ ಹೇಳ್ಬೇಕು ಅಂತ ನಾನೇ ನನ್ನ ಮನೆಯಲ್ಲಿ ನೀರ್ನ ಶೇಖರಣೆ ಮಾಡಿ ಇಟ್ಟಿದ್ದೆ. ನನ್ನನ್ನು ಕ್ಷಮಿಸ್ಬಿಡಿ. ಆವಾಗ ಟುನಿಗುಬ್ಬಚ್ಚಿ ಚಿಚ್ಚು ಹತ್ರ, ಚಿಚ್ಚು, ನೀನು ಎಷ್ಟು ಜಿಪ್ಪುಣಿ. ನಾವೆಲ್ಲರೂ ನೀರಿಲ್ಲದೆ ಅಷ್ಟೊಂದು ಕಷ್ಟಪಡ್ತಾ ಇರುವಾಗ ನಮಗೆ ಸಹಾಯ ಮಾಡಬೇಕು ಅಂತ ನಿನಗೆ ಆಲೋಚನೆನೇ ಬರಲಿಲ್ವಾ? ನೀನು ಎಷ್ಟು ಸ್ವಾರ್ಥಿ ಗೊತ್ತಾ? ಆವತ್ತು ನಾವು ನಿನಗೆ ನೀರು ಕೊಡದೆ ಕಷ್ಟಪಡಿಸ್ದು ಅಂದರೆ ನೀನು ಅದಕ್ಕೆ ಮುಂಚೆ ನಮಗೆ ನೀರು ಕುಡಿಯೋಕ್ಕೆ ಕೂಡ ಕೊಡದೆ ಎಷ್ಟೊಂದು ಹಿಂಸೆ ಕೊಟ್ಟಿದ್ದೆ. ಅದಕ್ಕೇನೆ ನಾವು ಹಾಗೆ ಮಾಡಿದ್ದು. ನೀನು ಯಾವತ್ತಾದರೂ ನಮಗೆ ಸಹಾಯ ಮಾಡಿರ್ತೀಯಾ? ಹೌದು ಚಿಚ್ಚು, ನೀನು ಎಲ್ಲರ ಜೊತೆಗೂಡಿ ಇದ್ರೆ ಎಲ್ಲರೂ ನಿಂಗೆ ಸಹಾಯ ಮಾಡ್ತಾರೆ. ನೀನು ಯಾರಿಗೆ ಸಹಾಯ ಮಾಡ್ತಿರುವ ಸಂದರ್ಭದಲ್ಲಿ ಯಾರು ನಿಂಗೆ ಸಹಾಯ ಮಾಡ್ತಾರೆ? ಆವಾಗ ಚಿಚ್ಚು ಕಣ್ಣಲ್ಲಿ ಕಣ್ಣೀರೊಂದಿಗೆ, ನನ್ನ ತಪ್ಪು ನನಗೆ ಗೊತ್ತಾಯಿತು. ಇನ್ನು ಮುಂದೆ ಯಾವತ್ತೂ ಕೂಡ ಈ ರೀತಿ ಮಾಡೋದಿಲ್ಲ. ನೀವೆಲ್ಲರೂ ಅವತ್ತು ನನಗೆ ಸಹಾಯ ಮಾಡಲಿಲ್ಲ ಅಂತ ನಾನು ಹೀಗೆ ಮಾಡಿಬಿಟ್ಟೆ. ಇನ್ನು ಮುಂದೆ ಈ ರೀತಿ ತಪ್ಪನ್ನು ಮಾಡೋದಿಲ್ಲ. ನನ್ನನ್ನು ಕ್ಷಮಿಸಿ. ನನ್ನ ಮನೆಯಲ್ಲಿ ಡ್ರಮ್ಮಲ್ಲಿ ನೀರನ್ನ ತುಂಬಿಸಿಟ್ಟಿದ್ದೀನಿ. ಯಾರಿಗೆ ಎಷ್ಟು ನೀರು ಬೇಕೋ ಎಲ್ಲರೂ ಎಷ್ಟು ಬೇಕಾದರೂ ತಗೊಂಡೋಗಿ. ಏನು ಚಿಚ್ಚು, ನಿಜ ಹೇಳ್ತಾ ಇದ್ದೀಯಾ? ಮತ್ತೆ ನಮ್ಮನ್ನ ಯಾಮರ್ಸಿಲ್ಲ ತಾನೇ? ಇಲ್ಲ, ನಾನು ನಿಜನೇ ಹೇಳ್ತಾ ಇರೋದು. ನಾನು ನೀರನ್ನ ಶೇಖರಣೆ ಮಾಡಿದಾಗ ನೀರು ಬಂದು ನನ್ನ ಕಾಪಾಡಲಿಲ್ಲ. ನೀವೇ ನನ್ನ ಕಾಪಾಡಿದ್ದು. ಮನುಷ್ಯರ ಒಳ್ಳೆ ಗುಣ ಅಂದರೆ ಏನು ಅಂತ ತಿಳ್ಕೊಂಡೆ. ಚಿಚ್ಚು, ಮೊದಲು ನಿನ್ನ ಕರ್ಕೊಂಡೋಗಿ ಒಳಗೆ ಮಲಗಿಸಿ ಆಮೇಲೆ ನಾವು ನೀರು ತಗೊಂಡೋಗ್ತೀವಿ. ನೀ ಬದಲಾಗಿದ್ದು ನಮಗೆ ತುಂಬಾನೇ ಸಂತೋಷವಾಗಿದೆ. ಎಲ್ರೂ ಸೇರಿ ಚಿಚುಕಾಗೆನ ಎತ್ಕೊಂಡು ಹೋಗಿ ಅವಳ ಮನೆಯೊಳಗಡೆ ಮಲಗಿಸಿದ್ರು. ಆಮೇಲೆ ಚಿಚುಕಾಗೆ ಡ್ರಮ್ಮಲ್ಲಿ ಹಿಡಿದಿಟ್ಟಿದ್ದ ನೀರನ್ನ ಅವರು ಕೂಡ ಮನೆಗೆ ತಗೊಂಡು ಹೋದ್ರು. ಆ ದಿನದಿಂದ ಚಿಚುಕಾಗೆ ಅವಳ ಸ್ವಾರ್ಥ ಬುದ್ಧಿಯನ್ನ ಬಿತ್ಬಿಟ್ಲು. ಅವಳು ಇವಾಗ ಊರಿನಲ್ಲಿದ್ದ ಎಲ್ಲ ಜೊತೆಗೂ ಕೂಡ ಒಳ್ಳೆ ಗೆಳತಿಯಾಗಿ ತುಂಬಾನೇ ಸಂತೋಷವಾಗಿ ಬಾಳ್ತಾ ಇದ್ಲು. ಒಂದಿನ ಸಂಜೆ ಸಮಯ ಪಕ್ಷಿಗಳು ಎಲ್ರೂ, ನೋಡ್ದ ಚಿಚ್ಚು, ಎಲ್ಲರ ಜೊತೆ ಸೇರಿ ಹಂಚ್ಕೊಂಡು ಇದ್ರೇನೆ ಒಳ್ಳೆ ರೀತಿಯ ಜೀವನ ಮಾಡಕ್ಕಾಗೋದು. ಇನ್ ಮುಂದೆ ಯಾವಾಗ್ಲೂ ನಾನು ಜಿಪಣಕ್ಕಾಗೆಯಾಗಿ ಇರೋದಿಲ್ಲ. ನಾವೆಲ್ಲರೂ ಒಂದೇ ಕುಟುಂಬ. ಹಾಗೆ ಪಕ್ಷಿಗಳ ಗ್ರಾಮದಲ್ಲಿ ಚಿಚುಕಾಗೆ ಎಲ್ಲ ಗೆಳತಿಯರ ಜೊತೆ ಸೇರಿ ಹೊಸ ಜೀವನನ ಬಾಳಕ್ಕೆ ಶುರು ಮಾಡಿದ್ಲು.